ದೇವಿ ದೇವಿ ಬಾ, ಈ ದುರ್ಗವನ್ನು ಜಾಗೃತೆಯಾಗಿ ಹೇಳು. ನಿಧಾನ ನಿಧಾನ. ಹಾಗೆ ಆಗಲಿ ಸ್ವಾಮಿ. ದೇವಿ, ಈ ದುರ್ಗವು ಯಾವುದೋ ಮಾಯ ದುರ್ಗದಂತೆ ಕಾಣುತ್ತಿರುವುದು. ಭಯಪಡಬೇಡ ದೇವಿ, ಭಯಪಡಬೇಡ. ಪ್ರಾಣೇಶ್ವರ, ತಿಂಗಳು ಮುಳುಗುತ್ತಿರುವುದು, ಬೆಳಕು ಕಾಣುತ್ತಿರುವುದು, ಬೇಗವಾಗಿ ಹೊರಡುವರಾಗಿ. ಅಯ್ಯೋ ಪರಮಾತ್ಮ, ಅಡಿಗಡಿಗೂ ಬೆದರಿಸುವುದು ದುರ್ಗ. ಅಡಿಗಡಿಗೂ ಬೆದರಿಸುವುದು ದುರ್ಗ. ಕಿಡಾರಣ್ಯಕ್ಕೆ ಹೋಗುತ್ತಿರುವುದು ದುರ್ಗ. ದೇವಿ, ಭಯವಾಗುತ್ತಿರುವುದು ಸ್ವಾಮಿ, ಭಯವಾಗುತ್ತಿರುವುದು ನನಗಾದರೂ. ನನ್ನ ದಿನವನ್ನು ಮೀರಿ ದೇವಿ ಸ್ವಾಮಿ, ಅಗಡಗಡ ದಯಿಸಲಾರೆ ದೇವಿ. ಸ್ವಾಮಿ, ಪ್ರಾಣೇಶ್ವರ, ನನಗಾದರೂ ಬಹಳವಾಗಿ ಭಯವಾಗುತ್ತಿರುವುದು ಸ್ವಾಮಿ. ದೇವಿ, ಸ್ವಾಮಿ, ಹಾ ತಿರುಗುವು ನನ್ನ ಅಧೀನವನ್ನು ಮೀರಿ ನಮ್ಮನ್ನು ಈ ಕೀಟಾರಣ್ಯಕ್ಕೆ ತಂದು ಬಿಟ್ಟಿತ್ತಲ್ಲ ಶನಿದೇವ. ದೇವಿ, ನಿನಗೇನು ಪೆಟ್ಟಾಗಲಿಲ್ಲವೇ? ಇಲ್ಲ ಪ್ರಾಣೇಶ್ವರ, ನಿಮಗೇನಾದರೂ ತೊಂದರೆ ಆಯಿತೆ? ದೇವ, ಶ್ರೀದೇವ. ಸ್ವಾಮಿ, ನನಗಾದರೆ ಈ ಕಾಡಿನ ಮಧ್ಯದಲ್ಲಿ ಭಯವೇ ಆಗುತ್ತಿರುವುದು. ಆದರೂ ಸ್ವಲ್ಪ ಜನವು ಬೇಕೆಂದು ಬಯಸುತ್ತಿರುವುದು. ಜ್ವಲ ಬೇಕಾಗಿರೋದು ಸ್ವಾಮಿ. ದೇವಿ, ಈ ಕೀಟಾರಣ್ಯ ಮಧ್ಯದಲ್ಲಿ ನಾನು ಜಲವನ್ನು ಎಲ್ಲಿಂದ ತಂದುಕೊಡಲಿ? ಈ ನಿಶರಾತ್ರಿಯಲ್ಲಿ ನಾನು ಎಲ್ಲಿ ಹೋಗಿ ಜಲವನ್ನು ತಂದುಕೊಡಲಿ? ದೇವಿ, ಸ್ವಲ್ಪ ಸಮಾಧಾನ ಮಾಡಿಕೊ ದೇವಿ, ಸ್ವಲ್ಪ ಸಮಾಧಾನ ಮಾಡಿಕೊ. ಆಗುವುದಿಲ್ಲ ದೇವ. ದೇವಿ, ಭಗವಂತನೇ ಅಗೆಯಾದರೆ ಮಾನವ ಬದುಕುವನೇ. ದೇವ, ಮಾನವ ಬದುಕುವನೇ. ಅಯ್ಯೋ, ಭಗವಂತನೇ ಅಗೆಯಾದರೆ ಮಾನವ ಬದುಕುವನೇ. ದೇವ, ಮಾನವ ಬದುಕುವನೇ. ದೇವಿ, ಅಯ್ಯೋ ಪರಮಾತ್ಮ. ನಡೆದುದೆ ಬೇರೆ ವಿಧಿಯ ಬರ, ಕೇಳುವರಾರೋ ಹಳೆ ಬರ. ನಡೆದುದೆ ಬೇರೆ ವಿಧಿಯ ಬರ, ಕೇಳುವರಾರೋ ಹಳೆ ಬರ. ಇಲ್ಲಿಗೆ ಈ ಪಯಣ ದೇವ
ಮಾನವ ಉಳಿಯುವನೇ ಪರಮಾತ್ಮ. ಕಾಯುವ ದೇವನೇ ಅಜಯಾಗಿ ನಿಂದರೆ ಕಾಯುವರಾರೋ ಈ ಧರೆಯೊಳಗೆ ಕಾಯುವ ದೇವರೇ ಅಜಯಾಗಿ ನಿಂದರೆ ಕಾಯುವರಾರೋ ಯಾವುದೋ ಈ ದಾರಿ ದೇವ ಯಾವುದೋ ಈ ದಾರಿ ಭಗವಂತನೇ ಹಾಗೆಯಾದರೆ ಮಾನವ ಬದುಕುವನೇ ದೇವ ಮಾನವ ಬದುಕುವನೇ ಪರಮಾತ್ಮ. ಜನದೇವ ದುಃಖಿಸಬೇಡಿ ಸ್ವಾಮಿ, ದುಃಖಿಸಬೇಡಿ. ಬಯಸುವುದೇ ಒಂದಾದರೆ ಆಗುವುದೇ ಒಂದಾಗಿರುವುದು ನಮ್ಮ ಜೀವನದಲ್ಲಿ. ಬಯಸುವುದು ಒಂದು ಆಗುವುದು ಬಯಸುವುದೊಂದು ಆಗುವುದು ಬಯಸುವುದೊಂದು ಆಗುವುದು ಆಸೆಯಿಲ್ಲ ವಿಫಲ ವಿಫಲ ಆಸೆಯಿಲ್ಲ ವಿಫಲ ವಿಫಲ ಆಸೆಯಿಲ್ಲ ಅಯ್ಯೋ ದೇವಿ, ಏನೇನೋ ಮನದ ಆಸೆಗಳು, ಏನೇನೋ ಮನದ ಬಯಕೆಗಳು. ಬೇಡ ದೇವಿ, ದುಃಖಿಸಬೇಡ ದುಃಖಿಸಬೇಡ ದೇವಿ. ಏನೇನೋ ಮನದ ಆಸೆಗಳು, ಏನೇನೋ ಮನದ ಬಯಕೆಗಳು. ನಾ ಕಂಡ ಕನಸು ಆಶಾ ಗೋಪುರ. ಬೇಡ ದೇವಿ ಬೇಡ. ನಾ ಕಂಡ ಕನಸು ಆಶಾ ಗೋಪುರ. ತಿಳಿದು ತಿಳಿಯಲು ವಿಧಿ ನಿನ್ನ ಮಾಯ. ದೇವಿ ಪ್ರಾಣೇಶ್ವರ, ನನಗಾದರೂ ಜಲವು ಬೇಕೆನ್ನಿಸುತ್ತಿರುವುದು. ದಯಮಾಡಿ ಜಲವನ್ನು ತಂದು ಕೊಡುವರಾಗಿ ಸ್ವಾಮಿ. ದೇವಿ, ಈ ನಿಶರಾತ್ರಿಯಲ್ಲಿ ಈ ಘೋರಾರಣ್ಯ ಮಧ್ಯದಲ್ಲಿ ನಾನು ಎಲ್ಲಿಂದ ಹೋಗಿ ಜಲವನ್ನು ತರಲಿ ದೇವಿ? ಆಗುತ್ತಿಲ್ಲ ಸ್ವಾಮಿ. ಸ್ವಲ್ಪ ಸಮಾಧಾನ ಮಾಡಿಕೊ ದೇವಿ, ಸ್ವಲ್ಪ ಸಮಾಧಾನವನ್ನು ಮಾಡಿಕೊ. ಬೆಳಗಾದ ನಂತರ ಎಲ್ಲಿಯಾದರೂ ಹೋಗಿ ಜಲವನ್ನು ತಂದು ಕೊಡ್ತೇನೆ. ಸ್ವಲ್ಪ ಸಮಾಧಾನವನ್ನು ಮಾಡಿಕೊ ದೇವಿ. ಈ ರಾತ್ರಿ ಈ ಮರದ ಬುಡದಲ್ಲಿ ನಿದ್ರಿಸಿ ಬೆಳಗಾದ ನಂತರ ಹೋಗೋಣ ದೇವಿ. ನಾವು ತಂದಿರುವ ಆಭರಣಗಳನ್ನ ಅಲ್ಲಿ ಇರಿಸಿ ಸ್ವಲ್ಪ ಕಾಲ ವಿಶ್ರಮಿಸಿಕೊಳ್ಳೋಣ. ನಡೆ ದೇವಿ. ಕಡಕ್ಕಾಡಿನಲ್ಲಿ ಏಡಿ ರಾಜನು ಎದುರಿಗೆ ನಿಲ್ಲುವನೇನು, ನಿಲ್ಲುವನೇ ಗೆಲ್ಲುವನೆ ನನ್ನೆದುರಿಗೆ ನಿಲ್ಲುವನೇನು, ನಿಲ್ಲುವನೇ ಗೆಲ್ಲುವನೆ ನನ್ನೆದುರಿಗೆ ನಿಲ್ಲುವನೇನು. ಏಡಿ ರಾಜನು ಕಾಡಿನಲ್ಲಿ ಪರಿಪರಿ ಕಷ್ಟವ ಪಡಿಸುವನ,
ಕಡತ್ತಾಡಿನಲ್ಲಿ ಏಡಿ ರಾಜನು ಎದುರಿಗೆ ಗೆಲ್ಲುವನೇನು ಗೆಲ್ಲುವನೇ ಗೆಲ್ಲುವನೇ ನನ್ನೆದುರಿಗೆ ಗೆಲ್ಲುವನೇನು ಏನು ನೀಚನಾದ ಮಹಾಂದಾತನು ನಾನು ನಿರ್ಮಿಸಿದ ತುರುಗವನ ಏರಿ ಬಂದು ಘೋರಾರಣ್ಯ ಮಧ್ಯದಲ್ಲಿ ಬಿಕಾರಿಯಂತೆ ಬಿದ್ದಿರುವನು. ಬಿಂದುಮತಿಯ ಬಾಯಾರಿಕೆಯನ್ನು ನೇಗಿಸಲು ಜಲವನ್ನು ತರಲು ಗಂಗಾ ನದಿಗೆ ಬರುತ್ತಿರುವನು. ಬರಲಿ ಈಗ ನನ್ನ ಸುದೈವ ಬಲದಿಂದ ಒಂದು ನದಿಯನ್ನು ಉಕ್ಕೇರಿಯುವಂತೆ ಮಾಡಿ ಅವರೀರ್ವರನ್ನು ಆ ನದಿಯಲ್ಲೇ ಮುಳುಗು ಹೋಗುವಂತೆ ಮಾಡುವೆನು. ದೈಪಾಲಕ್ಷ ಪ್ರಾಣೇಶ್ವರ, ಮೇಲೇಳುವರಾಗಿ ಸ್ವಾಮಿ, ಮೇಲೇಳುವರಾಗಿ. ಏಕೆ ದೇವಿ, ಏಕೆ ಇಷ್ಟೊಂದು ಗಾಬರಿಯಿಂದ ಹೆಚ್ಚಿಸಲು ಕಾರಣವೇನು ದೇವಿ? ನನ್ನಿಂದ ಈ ಬಾಯಾರಿಕೆಯನ್ನು ತಡೆಯಲು ಸಾಧ್ಯವಾಗುತ್ತಿಲ್ಲ. ನನ್ನ ಜೀವವೇ ಹೋಗುವಂತಾಗುತ್ತಿರುವುದು. ಜಲವನ್ನು ತಂದು ಕೊಡುವರಾಗಿ ಸ್ವಾಮಿ. ದೇವಿ, ಎಲ್ಲಿಗೆ ಹೋಗಿ ಜಲವನ್ನು ತರಲಿ? ಕೈ ಹಿಡಿದ ಸತಿಗೆ ಒಂದು ಸ್ವಲ್ಪ ಛಲವನ್ನು ತಂದು ಕೊಡದಂತಹ ನನ್ನನ್ನು ಏಕಪ್ಪ ಈ ರೀತಿಯಾಗಿ ಕಾಡುತ್ತಿರುವೆ. ಚಲದೇವ, ಏಕಪ್ಪ ಈ ರೀತಿಯಾಗಿ ಕಾಡುತ್ತಿರುವೆ. ನವಮಾಸ ತುಂಬಿದ ಗರ್ಭಿಣಿಯನ್ನು ಓರ್ವನನ್ನೇ ಬಿಟ್ಟು ನಾನು ಎಲ್ಲಿಗೆ ಹೋಗಿ ಜಲವನ್ನು ತರಲಿ? ಈ ಘೋರಾರಣ್ಯ ಮಧ್ಯದಲ್ಲಿ ಎಲ್ಲಿಗೆ ಹೋಗಿ ಜಲವನ್ನು ತರಲಿ? ನನ್ನಿಂದ ತಡೆಯಲು ಆಗುತ್ತಿಲ್ಲ ಸ್ವಾಮಿ. ಪರಮಾತ್ಮ, ಶ್ರೀದೇವ, ನಿನ್ನ ಮನಸ್ಸಿಗೆ ಸಂತೋಷವಾಯಿತೆ? ಇರಲಿ ದೇವಿ, ಇಲ್ಲೇ ಸಮೀಪದಲ್ಲಿ ಜಲವು ಅರಿಯುವಂತ ಶಬ್ದವು ಕೇಳುತ್ತಿರುವುದು. ಅಲ್ಲಿಗೆ ಹೋಗಿ ಜಲಪಾನವನ್ನು ಮಾಡೋಣ ಬಾ ದೇವಿ. ಪ್ರಾಣೇಶ್ವರ, ಈ ಕಾಡಿನಲ್ಲಾದರೂ ನಡೆದು ನಡೆದು ನನ್ನ ಕಾಲಿನಲ್ಲಿ ರಕ್ತವು ಧಾರಾಕಾರವಾಗಿ ಸುರಿಯುತ್ತಿದೆ. ಅಯ್ಯೋ, ಮುಂದೆ ಜೀವ ಇಡಲು ಸಾಧ್ಯವಾಗುತ್ತಿಲ್ಲ ಸ್ವಾಮಿ, ಸಾಧ್ಯವಾಗುತ್ತಿಲ್ಲ. ನಡೆಯಲಾರೇನು ಕಾಂದ, ನಡೆಯಲಾರೇನು ನಡೆಯಲಾರೇನು ಕಾಂದ, ನಡೆಯಲಾರೇನು. ನಡೆದು ನಡೆದು ಪಾದದಲ್ಲಿ ರಕ್ತವೀಗ ಸುರಿಯುತ್ತಿವು. ಅಯ್ಯೋ ಪರಮಾತ್ಮ, ನಡೆದು ನಡೆದು ಪಾದದಲ್ಲಿ ರಕ್ತವೀಗ ಸುರಿಯುತ್ತಿವು. ನಡೆಯಲಾರೆನು ಕಾಂದ, ನಡೆಯಲಾರೆನು. ಅಮ್ಮ, ಕಾನದಲ್ಲಿ ಘೋರ ಕಾನನ, ಅಯ್ಯೋ ಶ್ರೀದೇವ, ಕತ್ತಲಲ್ಲಿ ಘೋರ ಕಾನನ, ವಿಧಿಯ ಲೀಲೆಯ ಕಾನನಲ್ಲಿರು. ಅಯ್ಯೋ ಪರಮಾತ್ಮ, ವಿಧಿಯ ಲೀಲೆಯ ಕಾಡಿಡಲೆವು. ನಡೆಯಲಾರೆನು ಕಾಂತ, ದೇವಿ, ನಡೆಯಲಾರೆನು. ಅಯ್ಯೋ ಪರಮಾತ್ಮ. ದೇವಿ, ಸ್ವಾಮಿ, ನಿಧಾನವಾಗಿ ತಿಳಿಸಿ ಅಲ್ಲಿಗೆ ಹೋಗಿ ಜಲಪಾನವನ್ನು ಮಾಡೋಣ ಬಾ ದೇವಿ. ನಡೆಯಿರಿ ಸ್ವಾಮಿ. ಹಾ ಅದನ್ನು ಮುಟ್ಟುವ ಅಧಿಕಾರ ನಿನಗಿಲ್ಲ. ಆ ಹಾಬರದ ಗಂಟು ನನ್ನದು. ಮಹಾಲಕ್ಷ್ಮಿ, ನಿನ್ನಿಂದ ಆ ಮಹಾಂದಾತನು ಬಹಳ ಕಷ್ಟಪಡುತ್ತಿರುವನು. ಈಗಲಾದರೂ ಒಪ್ಪಿಕೋ, ನಾನೇ ದೊಡ್ಡವನೆಂದು.
ಆತನನ್ನು ಬಂಧಿಸಿ ಬಿಡುತ್ತೇನೆ. ಎಲ್ಲವೋ ಶನಿ, ಹೇ ಮಹಾಲಕ್ಷ್ಮಿ, ನೀನು ಎಷ್ಟೇ ಕಷ್ಟ ಕೊಟ್ಟರೂ ಸರಿಯೇ, ಅದನ್ನು ನಾನು ಬಗೆಹರಿಸುತ್ತೇನೆ. ನಾನೇ ದೊಡ್ಡವಳು. ಇಲ್ಲ, ಏ ಸೂರ್ಯಪುತ್ರ ಶನೇಶ್ವರನೇ ದೊಡ್ಡವನು. ಇಲ್ಲ, ಈ ಮಹಾಲಕ್ಷ್ಮಿ ದೊಡ್ಡವಳು. ಹಾಗೇನು? ಹಾಗಾದರೆ ನಿನ್ನ ಭಕ್ತ ಮಹಾನ್ ದಾತನನ್ನ ಹೇಗೆ ರಕ್ಷಿಸಿಕೊಳ್ಳುವೆಯೋ ರಕ್ಷಿಸಿಕೋ. ಆತನಿಗೆ ಕ್ಷಣ ಕ್ಷಣಕ್ಕೂ ಕಷ್ಟವನ್ನು ಕೊಟ್ಟು ನರಳಿಸಿ ಆತನಿಗೆ ಪರಿಪರಿಯಾದ ಕಷ್ಟಗಳನ್ನು ಕೊಡುವೆನು. ಹೇಗೆ ರಕ್ಷಿಸಿಕೊಳ್ಳುವೆಯೋ ರಕ್ಷಿಸಿಕೋ. ಶನಿ, ನೀನು ಏನು ಮಾಡುವೆ ಅದನ್ನು ನಾನೇ ನೋಡಿ ಬಿಡುವೆನು. ಹೌದೇನು? ಹೌದು. ಹಾಗಾದರೆ ನೋಡುತ್ತಿರು ಈ ಸಲೇಶ್ವರ ಪ್ರಾಪಕವನ್ನ. ನೀನು ನೋಡುತ್ತೀಯ. ನೀನು ಹಠಾಸದಿಂದ ಮಹಾದಾತನಿಗೆ ಎಷ್ಟೇ ಕಷ್ಟ ಕೊಟ್ಟರೂ ಸರಿ, ಆತನನ್ನು ನಾನು ಕಾಪಾಡುತ್ತೇನೆ. ನಾವಿಕ 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 ಅದೋ ನೋಡು, ಘೋರ ಸಾಗರದಿಂದ ಮಹಾದಾತನು ಮುಳುಗುತ್ತಿರುವನು. ಬೇಗನೆ ಹೋಗಿ ಆತನನ್ನು ಆಚೆಯ ದಡಕ್ಕೆ ಸೇರಿಸಿ ಬಾ. ಇಲ್ಲಿ ಜಲವು ಹರಿಯುತ್ತಿರುವುದು, ಜಲಪಾನವನ್ನು ಮಾಡೋಳಾಗ ದೇವಿ. ಸ್ವಾಮಿ, ಇದನ್ನಾದರೂ ನೋಡಿದ್ರೆ ಪ್ರವಾಹದಂತೆ ಉಕ್ಕಿ ಬರುತ್ತಿದೆ. ಇದು ಜಲವಲ್ಲ, ನನಗೇಕೋ ಬಹಳವಾಗಿ ಭಯವಾಗುತ್ತಿರುವುದು. ಹಾ ಪರಮಾತ್ಮ, ಮಹಾಲಕ್ಷ್ಮಿ ಕಷ್ಟ ಕಾಲದಲ್ಲಿ ನಮ್ಮನ್ನು ಬಂದು ಕಾಪಾಡುತ್ತೇನೆ ಎಂದು ವಚನವಿತ್ತೆಯಲ್ಲ ತಾಯಿ. ಈ ಜಲವೆಂದು ಭಾವಿಸಿ ಬಂದರೆ ಪ್ರವಾಹವೇ ಉಕ್ಕಿ ಹರಿತಿರುವುದು. ನಮ್ಮನ್ನು ಕಾಪಾಡು ತಾಯಿ, ನಮ್ಮನ್ನು ಕಾಪಾಡು. ಅಯ್ಯ, ಸ್ವಲ್ಪ ತಾಳಿ. ಅಯ್ಯ, ತಾವು ಯಾರು? ಅಯ್ಯ, ನಮ್ಮನ್ನು ಈ ದಡದಿಂದ ಆ ದಡಕ್ಕೆ ಸೇರಿಸಪ್ಪ, ನಿಮಗೆ ಕೋಟಿ ಕೋಟಿ ಪುಣ್ಯ ಬರುವುದು. ಅಯ್ಯ, ನೀನು ಯಾರು? ಈ ನಿಶಾರಾತ್ರಿಯಲ್ಲಿ ನೀವು ಇಲ್ಲಿಗೇಕೆ ಬಂದಿರಿ? ಅಯ್ಯ, ದಾದ್ರಿ ನಗರವು ನಮ್ಮದಯ್ಯ, ಗೆದ್ದು ಬಂದೆವೋ. ದಾದ್ರಿ ನಗರವು ನಮ್ಮದಯ್ಯ, ಗೆದ್ದು ಬಂದೆವೋ. ಮಾಯದ ದುರ್ಗವ ಏರಿನ ಬಂದೆವೋ. ಅಯ್ಯ, ಮಾಯದ ದುರ್ಗವ ಏರಿನ ಬಂದೆವು. ಅರಣ್ಯ ಮಾರ್ಗಾದಿ ಗೆಡವಿ ಮಾಯವಾಯ್ತು. ಅಯ್ಯ, ಅರಣ್ಯ ಮಾರ್ಗಾದಿ ಗೆಡವಿ ಮಾಯವಾಯ್ತು. ದಾದ್ರಿ ನಗರವು ನಮ್ಮದಯ್ಯ, ಯಾರಿಗೆಂದು ಬಂದೆವೋ ಸ್ವಾಮಿ, ಯಾರಿಗೆಂದು ಬಂದೆವೋ. ಅಯ್ಯ, ನಾವಾದರೂ ಯಾತ್ರಿಕರು. ಯಾತ್ರೆಗೆಂದು ಹೊರಟ ಸಂದರ್ಭದಲ್ಲಿ ಒಂದು ಮಾಯದ ದುರ್ಗವನ್ನೇರಿ ನಮ್ಮನ್ನು, ಆ ಮಾಯದ ದುರ್ಗವು ಒಂದು ಘೋರಾರಣ್ಯದ ಮಧ್ಯದಲ್ಲಿ ಮರದ ತುಂಡಿನಂತೆ ಕೆಡವಿ ಮಾಯವಾಯಿತು. ನನ್ನ ಸತಿಗಾದರೂ ಯಾರಿಕೆ ತಾಳದೆ ಇಲ್ಲಿ ಬಂದು ಜಲಪಾನವನ್ನು ಮಾಡೋಣವೆಂದು ಬಂದರೆ ಇಲ್ಲಿ ಜಲಪ್ರಳಯವೇ ಹರಿಯುತ್ತಿದಂತೆ ಕಾಣುತ್ತಿರುವುದು. ಅಯ್ಯ, ಹೇಗಾದ್ರೂ ಮಾಡಿ ನಮ್ಮನ್ನು ಈ ದಡದಿಂದ ಆ ದಡಕ್ಕೆ ಸೇರಿಸು, ನಿನಗೆ ಕೋಟಿ ಕೋಟಿ ಪುಣ್ಯ ಬರುವುದು. ಹಾಗೇನು? ಬನ್ನಿ, ನಿಮಗಾಗಿ ದೋಣಿಯು ಸಿದ್ಧವಾಗಿರುವುದು. ನಿಮ್ಮನ್ನು ಈ ದಡದಿಂದ ಆ ದಡಕ್ಕೆ ಸೇರಿಸಿ ಬರುತ್ತೇನೆ. ಹಾಗೆ ಆಗಿಲ್ಲಯ್ಯ. ದೋಣಿ ಸಾಗುವುದು ನೋಡೈದಣಿಯ ಸಾರಿ ತೆರೆಗಳ ಮೇಲ್ಗಡೆಗೆ. ದೋಣಿ ಸಾಗುವುದು ನೋಡೈದಣಿಯ ಸಾರಿ ತೆರೆಗಳ ಮೇಲ್ಗಡೆಗೆ. ಬುಟ್ಟಿಯ ನಡೆಸುತ್ತ ದಿಟ್ಟತನದಲ್ಲಿ ಮುಟ್ಟುವ ದಡವನ್ನು ಹೇಳಿದರೆ. ಬುಟ್ಟಿಯ ನಡೆಸುತ್ತ ದಿಟ್ಟತನದಲ್ಲಿ
ಸಾಗುವುದು ನೋಡೈದನು ಕೆರೆಗಳ ಮೇಲ್ಗಡೆಗೆ ಗಾಳಿ ಬೀಸುತ್ತಿದೆ ದೋಣಿಯ ಸಹಿಸಿದೆ ಘೋರ ಸಾಗರದ ಮಧ್ಯದಲ್ಲಿ ಗಾಳಿ ಬೀಸುತ್ತಿದೆ ದೋಣಿಯ ಸಹಿಸಿದೆ ಘೋರ ಸಾಗರದ ಮಧ್ಯದಲ್ಲಿ ದೋಣಿ ಸಾಗುವುದು ನೋಡೈದನು ಕೆರೆಗಳ ಮೇಲ್ಗಡೆಗೆ ಕೆರೆಗಳ ಮೇಲ್ಗಡೆಗೆ ಕೆರೆಗಳ ಮೇಲ್ಗಡೆಗೆ. ಅಯ್ಯ, ನಿಮ್ಮನ್ನು ಆ ದಡದಿಂದ ಈ ದಡಕ್ಕೆ ಸೇರಿಸಿದ್ದೇನೆ. ನಾನಿನ್ನು ನನ್ನದು ಇಲ್ಲೇ ಪಕ್ಕದೇ ಗ್ರಾಮ. ನಾನಿನ್ನು ಬರುತ್ತೇನೆ. ಅಯ್ಯ, ನಿಮಗೆ ಕೋಟಿ ಕೋಟಿ ಪುಣ್ಯ ಬರಲಿ. ತಾವಿನ್ನು ಹೋಗಿ ಬನ್ನಿ. ಅಣ್ಣ, ತಂದೆ ತಾಯಿ ರೂಪದಲ್ಲಿ ಬಂಧು ಬಳಗದ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡಿದೆ. ನಿನ್ನನ್ನು ನಮ್ಮ ಜನ್ಮವಿರೋವರೆಗೂ ಮರೆಯುವುದಿಲ್ಲ. ಸರಿ ತಾಯಿ, ಬರುತ್ತೇನೆ. ದೇವಿ, ಏಕೆ ಏನಾಯ್ತು ದೇವಿ? ಪ್ರಾಣೇಶ್ವರ, ಆ ವಿಚಾರವನ್ನು ಏನೆಂದು ಹೇಳಿ ಆ ಬಣ್ಣದ ಗಂಟನ್ನು ನಾನು ಅಲ್ಲೇ ಮರೆತು ಬಂದೆನಲ್ಲ ಸ್ವಾಮಿ. ಅಯ್ಯೋ ಪರಮಾತ್ಮ, ದೇವಿ ಸ್ವಾಮಿ, ಇನ್ನು ನಮ್ಮನ್ನು ರಾಜ ರಾಣಿ ಎಂದು ಯಾರು ಗುರುತಿಸಲಾರರು ದೇವಿ, ಗುರುತಿಸಲಾರರು. ಪ್ರಾಣೇಶ್ವರ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇ? ಹೌದು ದೇವಿ. ನಮ್ಮ ಮನೆಯಲ್ಲಿ ಏನು ಬರೆದಿರುವನು ಆ ಭಗವಂತ ಅದೇ ಎಲ್ಲವೇ ನಡೆಯುವುದು. ಚಿಂತಿಸಬೇಡಿ ಸ್ವಾಮಿ, ಚಿಂತಿಸಬೇಡಿ. ಅಯ್ಯೋ ಪರಮಾತ್ಮ, ದೇವಿ ಮುಂದೆ ಒಂದು ಗ್ರಾಮ ಕಾಣುತ್ತಿರುವುದು. ಅಲ್ಲಿಗೆ ಹೋಗಿ ಯಾರಲ್ಲಾದ್ರೂ ಆಶ್ರಯವನ್ನು ಪಡೆಯೋಣ. ನಡೆ ದೇವಿ. ಪ್ರಾಣೇಶ್ವರ, ನನಗಾದರೂ 9 ಮಾಸಗಳು ತುಂಬಿ ಗರ್ಭವೇದನೆಯು ಕಾಣಿಸುವಂತೆ ಕಾಯುತ್ತದೆ. ಅಯ್ಯೋ ಪರಮಾತ್ಮ, ಕೇಳಲು ತಂದೆ ತಾಯಿಗಳಿಲ್ಲದಂತಾಗಿ ಬಂಧು ಬಳಗವೂ ಇಲ್ಲದಂತಾಗಿದೆ. ಪ್ರಾಣೇಶ್ವರ, ಅಯ್ಯೋ ಉದರ ವೇದನೆ ಅಮ್ಮ ನಾಂ ತಾಳನೆ. ದೇವಿ, ಸಹಿಸು ದೇವಿ.
ಅಯ್ಯ, ಚಿಂತಿಸಬೇಡ, ನಾನು ಕಾಪಾಡುತ್ತೇನೆ. ಅಮ್ಮ, ಸಾಕ್ಷಾತ್ ಮಹಾಲಕ್ಷ್ಮಿ ಅಂತ ಬಂದೆ. ನನ್ನ ಮಡದಿಯನ್ನು ಕಾಪಾಡು ತಾಯಿಯೇ, ನನ್ನ ಮಡದಿಯನ್ನು ಕಾಪಾಡು. ನಿನಗೆ ಮಂಗಳವಾಗಲಿ. ಮೇಲೆ ಕೇಳು, ನಿನ್ನ ಮಡದಿಯನ್ನು ನಾನು ಕಾಪಾಡುತ್ತೇನೆ. ಬಾ ತಾಯಿ. ಹರ ಹರ ಶಂಕರ ಮಹಾದೇವ, ಅಭಯ ನಿರಂಜನ ಮಹಾದೇವ. ಹರ ಹರ ಶಂಕರ ಮಹಾದೇವ, ಅಭಯ ನಿರಂಜನ ಮಹಾದೇವ. ವಿಧಿಯ ಲೀಲೆಯು ಏನಂದೆ, ವಿಧಿಯ ಲೀಲೆಯು ಏನಂದೆ, ಜಗವೇ ಆದನ ಕೈಗುಂಬೆ. ಈ ಜಗವೇ ಆದನ ಕೈಗುಂಬೆ. ಹರ ಶಂಕರ ಮಹಾದೇವ, ಅಭಯ ನಿರಂಜನ ಮಹಾದೇವ. ಮಾನವನಾಗಿ ಜನಿಸಿದ ಮೇಲೆ, ಮಾನವನಾಗಿ ಜನಿಸಿದ ಮೇಲೆ ಯಾರನ್ನು ಬಿಡಲು ಯಾರನ್ನು ಬಿಡಲು ಈ ಸಂಕೋಲೆ. ಹರ ಹರ ಶಂಕರ ಮಹಾದೇವ, ಅಭಯ ನಿರಂಜನ ಮಹಾದೇವ. ಅಭಯ ನಿರಂಜನ ಮಹಾದೇವ, ಅಭಯ ನಿರಂಜನ ಮಹಾದೇವ. ಅಯ್ಯ, ಇದೋ ನೋಡು, ನಿನ್ನ ಸತಿಗೆ ಅವಳಿಗೆ ಮಕ್ಕಳಾಗಿರು. ಅಮ್ಮ, ನನ್ನ ಸತಿ ಹೇಗಿರುವಳು ತಾಯಿ? ನಿನ್ನ ಸತಿಯೂ ಕೂಡ ಕ್ಷೇಮದಿಂದಿರುವಳು. ಅಮ್ಮ, ಇದು ಇಲ್ಲಿ ಬಾ. ಪ್ರಾಣೇಶ್ವರಿ. ಸ್ವಾಮಿ, ಅಮ್ಮ, ನೀ ನಿಮ್ಮ ಉಪಕಾರವನ್ನು ನನ್ನ ಜನ್ಮ ಜನ್ಮವಿರುವವರೆಗೂ ಮರೆಯುವುದಿಲ್ಲ ತಾಯಿ. ಅಯ್ಯ, ನಿನ್ನ ಮಕ್ಕಳಿಗೆ ಒಂದು ಮಗುವಿಗೆ ಅಂಬರೀಷ, ಇನ್ನೊಂದು ಮಗುವಿಗೆ ಕುರುಕುಶಿ ಎಂದು ನಾಮಕರಣವನ್ನು ಮಾಡು. ಅಂಬರೀಷ ಪುರುಕುಶ್ಯ, ಅಂಬರೀಷ ಪುರುಕುಶ್ಯ, ಬಲು ಸೊಗಸಾದ ಹೆಸರು, ಬಲು ಸೊಗಸಾದ ಹೆಸರು. ಅಷ್ಟೇ ಸಾಲದು, ನಿನ್ನ ಕಷ್ಟ ಕಳೆಯುವ ತನಕ ನೀವು ನನ್ನ ಮನೆಯಲ್ಲೇ ಇರಿ. ಹಾಗೇ ಆಗಲಿ ತಾಯಿ. ಕಷ್ಟ ಬಂದ ಕಾಲದಲ್ಲಿ ನಮಗೆ ಆಶ್ರಯವನ್ನಿತ್ತರೆ ಬೇಡವೆನ್ನುವರೇ ತಾಯಿ, ಹಾಗೇ ಆಗಲಿ. ಅಯ್ಯ, ಇದನ್ನು ತೆಗೆದುಕೋ. ನಿಮಗೆ ಹಸಿವಾದಾಗ ಮಹಾಲಕ್ಷ್ಮಿ ಎಂದು ಧ್ಯಾನಿಸಿ, ನಿಮಗೆ ಬೇಕಾದ ಭೋಜನವೂ ಸಿಗುವುದು. ನಾನು ಈಗಲೇ ತೀರ್ಥ ಯಾತ್ರೆಗೆ ಹೋಗುವೆನು. ನಾನು ಬರುವವರೆಗೂ ನೀವು ನನ್ನ ಮನೆಯಲ್ಲೇ ಇರುವವರಾಗಿ. ಹಾಗೇ ಆಗಲಿ ತಾಯಿ. ನಾನಿನ್ನು ಬರುತ್ತೇನೆ. ದೇವಿ, ಆ ತಾಯಿಯು ತೀರ್ಥಯಾತ್ರೆಯನ್ನು ಮುಗಿಸಿಕೊಂಡು ಬರುವವರೆಗೂ ನಾವು ಈ ಗುಡಿಸಿಲಿನಲ್ಲಿ ವಾಸವನ್ನು ಮಾಡೋಣ. ಹಾಗೆ ಹಾ ದೇವಿ. ಆ ಮಹಾಲಕ್ಷ್ಮಿಯೊಡನೆ ಪಂತವನ ಮಾಡಿ ಎಲ್ಲಿಗೆ 10 ವರ್ಷ ಕಳೆಯುತ್ತಾ ಬಂದು ಮಹಾಲಕ್ಷ್ಮಿಯು ನೀಡಿರುವ ಹೊರಕ್ಕೂ ಬಿಂದು ಮತಿಯ ಪತುರಥ ಧರ್ಮಕ್ಕೂ ಹೇ ನನ್ನ ಮಾಯಾಜಾಲವು ಏನು ನಡೀತಿಲ್ಲವಲ್ಲ. ಇರಲಿ, ಆ ಬಿಂದು ಮತಿಯು ನನ್ನ ಕೈಯಿಂದ ಹೇಗೆ ತಪ್ಪಿಸಿಕೊಳ್ಳುವಳು ಅವನು ನೋಡುವೆನು. ಈಗ ನನ್ನ ಸುದೈವ ಬಲದಿಂದ ಓರ್ವ ಹಡಗು ವ್ಯಾಪಾರಿಯನ್ನು ನಿರ್ಮಿಸಿ ಅದರ ದೆಸೆಯಿಂದ ಒಂದು ನದಿಯನ್ನು ಉಕ್ಕೇರಿಯುವಂತೆ ಮಾಡಿ ಅದರ ದೆಸೆಯಿಂದ ಬಿಂದು ಮತಿಯನ್ನು ಕೂಲಿಗೆ ಕಳಿಸುವಂತ ನೆಪದಲ್ಲಿ ಹಡಗು ಮುಳುಗು ಹೋಗುವಂತೆ ಮಾಡಿ ಅವರು ತಂದಿರುವ ಅಕ್ಷಯ ಪಾತ್ರೆಯನ್ನ ಮಾಯ ಮಾಡುವೆನು. ನೋಡುತ್ತಿರೋ
ನೋಡುತ್ತಿರು ಮಹಾಂದಾತ, ನೋಡುತ್ತಿರು. ಕೋಟೆಯನ್ನ ಮಾಯವನೀಗ ಏನಾಗೈದ ರಾಜನಿಗೆ, ಕೋಟೆಯನ್ನ ಮಾಯವನೀಗ ಏನಾಗೈದ ರಾಜನಿಗೆ. ಹಸುರೆಗೆಲ್ಲ ಆಸೆ ನೆಟ್ಟು, ಹಸುರೆಗೆಲ್ಲ ಆಸೆ ನೆಟ್ಟು ಸುರರಾಜನ ಗೆಲ್ಲುವೆನು, ಸುರರಾಜನ ಗೆಲ್ಲುವೆನು, ಸುರರಾಜನ ಗೆಲ್ಲುವೆನು, ಗೆಲ್ಲುವೆನು. ಅಷ್ಟೇ. ಅಮ್ಮ ಸಾಗರ ದಡದಲ್ಲಿ ಕೋಲಿಸಿಗುವುದಿಲ್ಲಿ, ಪಟ್ಟಣದಿ ಸಿಗುವಂತ ಅತಿ ಕೋಲಿ ಸಿಗುವುದಿಲ್ಲಿ, ಪಟ್ಟಣದಿ ಸಿಗುವಂತ ಅತಿ ಕೋಲಿ ಸಿಗುವುದಿಲ್ಲಿ, ಕೋಲಿ ಸಿಗುವುದಿಲ್ಲಿ ಅಮ್ಮ ಸಾಗರ ದಡದಲ್ಲಿ. ಕೋಲಿಸುವನಿರಮ್ಮ ನಿಮಗೆ ಕೆಲಸ ಕೊಡುವೆನಮ್ಮ. ಅಮ್ಮ ಸಾಗರ ದಡದಲ್ಲಿ. ಅಮ್ಮ, ಈ ಊರಿನ ನಿವಾಸಿಗಳೇ ಕೇಳಿ, ಸಮುದ್ರ ತೀರದಲ್ಲಿ ಬರುತ್ತಿರುವಾಗ ಪ್ರಚಂಡ ಬಿರುಗಾಳಿಯಿಂದ ದಡದಲ್ಲಿ ನನ್ನ ಹಡಗು ಹೂತಿಕೊಂಡಿರುವುದು. ನೀವೆಲ್ಲರೂ ಬಂದು ಅದನ್ನು ಮೇಲೆತ್ತಿದರೆ ನಿಮಗೆ ಸೂಕ್ತ ಕೂಲಿಯನ್ನು ಕೊಡುತ್ತೇನೆ. ಆದರೆ ಒಂದು ಮಾತು, ಹೆಣ್ಣಾಳುಗಳೇ ಆಗಬೇಕು. ಬನ್ನಿರಮ್ಮ, ಬನ್ನಿ. ಸ್ವಾಮಿ, ದೇವಿ, ನಮ್ಮ ಮುದ್ದು ಮಕ್ಕಳನ್ನು ನೋಡುತ್ತಾ ನಮ್ಮ ಕಷ್ಟವನ್ನೆಲ್ಲ ಮರೆತು ದೇವಿ. ಮಕ್ಕಳೇ, ಅಪ್ಪಾಜಿ, ಅಪ್ಪಾಜಿ. ಸ್ವಾಮಿ, ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು. ನಮ್ಮ ಬಾಳಿನ
ಪ್ರಾಣೇಶ್ವರ, ಮಕ್ಕಳೊಂದಿಗೆ ತುಂಬಾ ಖುಷಿಯಾಗಿರುವಿರಲ್ವೇ ಸ್ವಾಮಿ? ಹೌದು ದೇವಿ, ಈ ಮಕ್ಕಳನ್ನು ನೋಡುತ್ತಾ ನಮ್ಮ ಕಷ್ಟವನ್ನೆಲ್ಲ ಮರೆತು ದೇವಿ. ಪ್ರಾಣೇಶ್ವರ, ನಾನಾದರೂ ಕೆಲ ಸಮಯ ನಿಮ್ಮೊಡನೆ ಮಾತನಾಡಬೇಕಲ್ಲವೇ? ಹೌದೇ ಮಕ್ಕಳೇ, ಹೋಗಿ ಆಟವಾಡಿಕೊಳ್ಳಿ ಹೋಗಿ. ಹಾಗೆ ಹಾಗೆ ಅಪ್ಪಾಜಿ. ದೇವಿ, ಸ್ವಾಮಿ, ಸ್ವಲ್ಪ ಮಾತನಾಡಬೇಕೆಂದೆಯಲ್ಲ, ಏನದು? ಪ್ರಾಣೇಶ್ವರ, ಕೂಲಿ ಕೆಲಸಕ್ಕಾಗಿ ಹೆಣ್ಣು ಮಕ್ಕಳು ಬೇಕಂತೆ. ನೀವು ನನಗೆ ಅನುಮತಿಯನ್ನು ಕೊಟ್ಟರೆ ನಾನು ಸಹ ಕೂಲಿ ಕೆಲಸಕ್ಕೆ ಹೋಗುವೆನು ಸ್ವಾಮಿ. ದೇವಿ, ಕೂಲಿ ಕೆಲಸಕ್ಕೆ ಹೇಗೆ ಹೋಗಬೇಕು? ಅಕ್ಷಯ ಪಾತ್ರೆ ಇಲ್ಲವೇ? ಪ್ರಾಣೇಶ್ವರ, ಅದನ್ನು ನಾನು ಏನೆಂದು ಹೇಳಲಿ? ಏನಾಯ್ತು ದೇವಿ? ನಿನ್ನೆ ರಾತ್ರಿಯಿಂದಲೂ ಅಕ್ಷಯ ಪಾತ್ರೆಯು ಕಾಣುತ್ತಿಲ್ಲ ಸ್ವಾಮಿ. ಹಾ ಪರಮಾತ್ಮ, ಅನರ್ಥವಾಯಿತು ದೇವಿ. ದೇವಿ, ಸ್ವಾಮಿ, ನೀನು ಕೂಲಿ ಕೆಲಸಕ್ಕೆ ಹೋಗಬೇಕು. ನೀನು ಮನೆಯಲ್ಲಿರೋ ಕೂಲಿ ಕೆಲಸವನ್ನು ನಾನು ಮಾಡಿಕೊಂಡು ಬರುತ್ತೇನೆ. ಇಲ್ಲ ಸ್ವಾಮಿ, ಕೂಲಿ ಕೆಲಸಕ್ಕೆ ಹೆಣ್ಣು ಮಕ್ಕಳೇ ಬೇಕಂತೆ. ದಯಮಾಡಿ ನನ್ನನ್ನು ಗಳಿಸಿಕೊಡುವರಾಗಿ. ದೇವಿ, ಸ್ವಾಮಿ, ನಿನ್ನನ್ನು ಬಿಟ್ಟು ಹೊರಗಡೆಗೆಯೂ ನಾನು ಇರಲಾರೆ ದೇವಿ. ದೇವಿ, ಪ್ರಾಣೇಶ್ವರ, ನಮ್ಮ ಮುದ್ದು ಮಕ್ಕಳಿಗೋಸ್ಕರ ನಾನು ನನ್ನನ್ನು ಕಳಿಸಿಕೊಡುವರಾಗಿ ಸ್ವಾಮಿ. ದೇವಿ, ಒಲ್ಲದ ಮನಸ್ಸಿನಿಂದ ನಿನ್ನನ್ನು ಕಳಿಸಿಕೊಡುತ್ತಿರುವೆನು. ರಾಣಿ ಎಂಬ ಮಮಕಾರವನ್ನು ಬಿಟ್ಟು ನಾನು ಬದುಕಿದ್ದೆ ಹೀಗೆ ಎಂದು ಕೂಲಿ ಕೆಲಸವನ್ನು ಮಾಡಿಕೊಂಡು ಬಾ ದೇವಿ. ಹಾಗೆ ಆಗಲಿ ಸ್ವಾಮಿ. ದೇವಿ, ನಾನಿನ್ನು ಹೊರಡಲಿ ಸ್ವಾಮಿ. ದೇವಿ, ನಾನಿನ್ನು ಹೊರಡಲಿ ಸ್ವಾಮಿ. ನನಗೆ ನೀನು, ನಿನಗೆ ನಾನು, ಜೀವನದಾಗಿಲ್ಲು ರಮಣಿ, ಜೀವನದಾಗಿಲ್ಲು. ದೇವಿ, ಅಯ್ಯೋ ಪರಮಾತ್ಮ, ನನಗೆ ನೀನು, ನಿನಗೆ ನಾನು, ಜೀವನದಾಗಿಲ್ಲು ರವಳಿ, ಜೀವನದಾಗಿಲ್ಲು. ದೇವಿ, ಅಯ್ಯೋ ಪರಮಾತ್ಮ, ಅಯ್ಯೋ ದೇವ, ಕೈ ಹಿಡಿದವಳ ಮನಸ್ಸು ಇದಿದೆ. ಕೈ ಹಿಡಿದವಳ ಮನಸ್ಸು ಇದಿದೆ. ಬಾಳೆಲ್ಲ ಘೋಳಾಯಿದೆ ರಮಣಿ, ಕಣ್ಣೀರು ಗಡಲಾಯಿದೆ. ಪರಮಾತ್ಮ, ಬಾಳೆಲ್ಲ ಘೋಳಾಯಿದೆ ರಮಣಿ, ಕಣ್ಣೀರು ಗಡಲಾಯಿದೆ. ನನಗೆ ನೀನು, ನಿನಗೆ ನಾನು, ಜೀವನದಾಗಿಲ್ಲು ರಮಣಿ, ಜೀವನದಾಗಿಲ್ಲು.
ನಾನು ಜೀವನದಾಗಿಲ್ಲೋ ರಮಣಿ ಜೀವನದಾಗಿಲ್ಲೋ ನನಗೆ ನೀನು ನಿನಗೆ ನಾನು ಜೀವನದಾಗಿಲ್ಲೋ ಈ ಕೈಯು ಕೈ ಹಾಕಿದ ಕೂಡಲೇ ಹಡಗು ಹೂವಿನಂತೆ ಮೇಲಿದಿತ್ತಲ್ಲ. ಇಬ್ಬರನ್ನು ಈ ದಂಪತಿಗಳನ್ನು ನಾನು ಹೇಗೆ ಬೇರ್ಪಡಿಸಲಿ? ಇಲ್ಲ, ನನ್ನಲ್ಲಿ ಕರುಣೆಗೆ ದಾರಿಯೇ ಇಲ್ಲ. ಆಕೆಯು ಬರುತ್ತಿರೋಳು, ಬರಲಿ. ಪೂಜ್ಯರೇ, ನೀವು ಹೇಳಿದ ಕೆಲಸವನ್ನೆಲ್ಲ ಮಾಡಿದಾಯಿತು. ನನ್ನ ಕೂಲಿ ಹಣವನ್ನು ಕೊಡುವರಾಗಿ. ಅಮ್ಮ, ನೀನು ಮಾಡಿದ ಕೆಲಸಕ್ಕೆ ಸರಿಯಾದ ಕೂಲಿಯನ್ನೇ ಕೊಟ್ಟು ಕಳಿಸುತ್ತೇನೆ. ಕೊಡುವರಾಗಿ. ಅಮ್ಮ, ಇದ್ದ ಹಣವೆಲ್ಲ ಖಾಲಿಯಾಗಿರುವುದು. ಹಡಗಿನಲ್ಲಿ ಹಣದ ಗಂಟಿದೆ, ಅದನ್ನು ತೆಗೆದುಕೊಂಡು ಬಂದರೆ ನಿನ್ನ ಕೂಲಿ ಹಣವನ್ನು ಕೊಟ್ಟು ಕಳಿಸುತ್ತೇನೆ. ಇದೇನು ಪೂಜ್ಯರೇ, ಈ ರೀತಿ ಮಾತನಾಡುತ್ತಿರುವಿರಲ್ಲ. ದಯಮಾಡಿ ನನ್ನ ಹಣವನ್ನು ಕೊಡುವರಾಗಿ. ನನ್ನ ಮಕ್ಕಳಾದರೂ ಚಿಕ್ಕವರು, ನನ್ನ ಪತಿಯಾದರೂ ನನ್ನನ್ನು ಕಾಯುತ್ತಿರುವರು. ನನಗೋಸ್ಕರ ದಯಮಾಡಿ ಕೊಡುವರಾಗಿ. ಭಯ ಪಡಬೇಡ ಅಮ್ಮ, ಹಡಗಿನಲ್ಲಿ ಹಣದ ಗಂಟಿದೆ, ಅದನ್ನು ತೆಗೆದುಕೊಂಡು ಬಂದರೆ ನಿನ್ನ ಕೂಲಿ ಹಣವನ್ನು ಕೊಟ್ಟು ಕಳಿಸುತ್ತೇನೆ. ಹಣವು ಬೇಕೆಂದರೆ ತೆಗೆದುಕೊಂಡು ಬಾ, ಇಲ್ಲವಾದರೆ ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗುವಳಾಗು. ಇದೇನು, ನಾನೇನನ್ನು ಮಾಡಲಿ? ಅಯ್ಯೋ ವಿಧಿ, ಏನು ನಿನ್ನ ಅರಿತವರ ಲೀಲೆ. ಅರಿತವರಾರು ವಿಧಿ ನಿನ್ನ ಲೀಲೆಯ ತಿಳಿದವರಾರಿರು ಜನಿದೇವ, ತಿಳಿದವರಾರಿರು. ತಪ್ಪೇನುವುದು? ನಾನು ಮಾಡಿದ ತಪ್ಪಾದರೂ ಏನು? ಹೆಣ್ಣಾಗಿ ಹುಟ್ಟಿದೆ ತಪ್ಪೆ? ಇಲ್ಲ, ಈ ಜಗತ್ತಿನಲ್ಲಿ ಬಾಳುತ್ತಿರುವುದೇ ತಪ್ಪೆ. ಇನ್ನೂ ಕರುಣೆ ಬರಲಿಲ್ಲವೇ ನಿನಗೆ? ಇನ್ನು ಎಷ್ಟು ಕಷ್ಟವನ್ನು ಕೊಟ್ಟು ನಗುವೆಯ ನಗುವೆಯ ನಗು ನಗು. ನಗು ನಗು ನಗು.
ಬಾ. ನನ್ನ ಮಡದಿ ಕೆಲಸಕ್ಕೆ ಎಂದು ಹೋದವಳು ಇನ್ನೂ ಬಾರಲಿಲ್ಲವಲ್ಲ. ಅಮ್ಮ, ನನ್ನ ಮಡದಿಯನ್ನೇನಾದ್ರೂ ನೋಡಿದ ತಾಯಿ? ಅಯ್ಯ, ನಿನ್ನ ಸತಿಯು ಹಡಗನ್ನು ಮೇಲನ್ನು ಎತ್ತಿದಳು. ಆದರೆ ಕೂಲಿ ಕೇಳಿಕೊಂಡು ಬರುವೆಂದು ಹೋಗಿ ಆ ಸಾಗರದಲ್ಲಿ ಕೊಚ್ಚಿಕೊಂಡು ಹೋದಳು. ಪ್ರಾಣೇಶ್ವರಿ, ಅಯ್ಯೋ ಪ್ರಾಣೇಶ್ವರಿ, ಎಂದು ಬರೆದನೋ ಅದನು ಎಲ್ಲ ಬಾಣೆಯೋಳು, ಎಂದು ಬರೆದನೋ ಅದನು ಎಲ್ಲ ಬಾಣೆಯೋಳು, ಎಂದು ಬರೆದನೋ. ಮಕ್ಕಳೇ, ಕಂದು ಬಿದನೆ ಗಾಯೋ ಎಲ್ಲ ಇಂದು ಬಂದಿದೆ ವಿಧಿ, ಇಂದು ಬರೆದನು ಬ್ರಹ್ಮ ಅದನ್ನು ಎಲ್ಲ ಬಾಣೆಯೋಳು, ಎಂದು ಬರೆದನು ಬ್ರಹ್ಮ. ಪರಮಾತ್ಮ, ಮಕ್ಕಳೇ, ಮಡದಿಯಾಗಲಿ ಹೇಗೆ ತಾನೆ ನೀವಿರಲಿ, ಮಡದಿಯಾಗಲಿ ಹೇಗೆ ತಾನೆ ನೀವಿರಲಿ, ಕಂದು ಬಿದನೆ ಗಾಯೋ ಎಲ್ಲ ಕಂದು ಬಿದನೆ ಗಾಯೋ ಎಲ್ಲ ಎಂದು ಬಂದಿದೆ ವಿಧಿ, ಇಂದು ಬರೆದನೋ ಬ್ರಹ್ಮ ಅದನ್ನು ಎಲ್ಲ ಬಾಳೆಯೋಳು, ಎಂದು ಬರೆದನೋ ಬ್ರಹ್ಮ. ಅಯ್ಯೋ ಅಪ್ಪಾಜಿ, ಏಕೆ ಇಷ್ಟೊಂದು ದುಃಖಿಸುತ್ತಿರುವಿರಾ? ಅಯ್ಯೋ ಮಕ್ಕಳೇ, ಏನೆಂದು ಹೇಳಲಿ ಮಕ್ಕಳೇ, ಕೂಲಿ ಕೆಲಸಕ್ಕೆಂದು ಹೋದ ನಿನ್ನ ತಾಯಿಯು ಸಮುದ್ರದ ಅಲೆಗೆ ಸಿಕ್ಕಿ ಕೊಚ್ಚಿ ಹೋದಳಬ್ಬ, ಕೊಚ್ಚಿ ಹೋದಳು. ದೇವಿ, ನೀನಿಲ್ಲದ ಬಾಳು ಶೂನ್ಯ, ನೀನಿಲ್ಲದ ಬಾಳು ಅಂಧಕಾರ, ನೀನಿಂದ ಮೇಲೆ ನಾನು ಇರುವುದಿಲ್ಲ, ನಾನು ಸಹ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುತ್ತೇನೆ ದೇವಿ. ಅಯ್ಯೋ ಮಕ್ಕಳೇ, ಅಪ್ಪಾಜಿ, ಅಪ್ಪ ನಿನ್ನ ಮರೆತು ನಾ ಹೇಗೆ ಬದುಕಲಪ್ಪ? ಅಯ್ಯೋ ಅಪ್ಪ ನಿನ್ನ ಮರೆತು ನಾ ಹೇಗೆ ಬದುಕಲಪ್ಪ? ಅಪ್ಪ ನಿನ್ನ ತೊರೆದು ನಾ ಯಾಕೆ ಸೇರಲಪ್ಪ? ಅಪ್ಪ ನಿನ್ನ ತೊರೆದು ನಾ ಯಾಕೆ ಸೇರಲಪ್ಪ?
ಅಪ್ಪಾಜಿ ಮಕ್ಕಳೇ, ಅಪ್ಪಾಜಿ ಅಪ್ಪಾಜಿ ನೀನು ಸಹ ನಮ್ಮಗಾಗಿಲೇ ಬಿಟ್ಟು ಹೋದರೆ ನಮಗೆ ದಿಕ್ಕಾರು ಅಪ್ಪಾಜಿ. ಬೇಡ ಅಪ್ಪಾಜಿ ಬೇಡ. ಅಯ್ಯೋ ಮಕ್ಕಳೇ, ನಿಮ್ಮ ತಾಯಿ ಇಲ್ಲದಿದ್ದರೇನಂತೆ? ನಾನೇ ತಾಯಿಯಾಗಿ, ನಾನೇ ತಂದೆಯಾಗಿ ನಿಮ್ಮನ್ನು ಸಾಕಿಸಲು ಹೊತ್ತೇನೆ. ಮಕ್ಕಳೇ, ಅದು ಅದು ಅಲ್ಲಿ ಕಾಣುತ್ತಿರೋ ಗ್ರಾಮಕ್ಕಾದರೂ ಹೋಗಿ ಭಿಕ್ಷಾಟನೆಯನ್ನು ಮಾಡುತ್ತಾ ನಿಮ್ಮ ಉದರ ಪೋಷಣೆಯನ್ನು ಮಾಡುತ್ತೇನೆ. ಬನ್ನಿ ಮಕ್ಕಳೇ. ಹಾಗೆ ಆಗಲಿ ಅಪ್ಪಾಜಿ. ಅಮ್ಮ ಅಮ್ಮ, ಪುರದ ಜನರೇ, ಈ ಮಕ್ಕಳ ಹಸಿವನ್ನು ನೋಡಲಾರೆ ತಾಯಿ. ಏನಾದರೂ ಭಿಕ್ಷೆಯನ್ನು ನೀಡಿ, ಭಿಕ್ಷೆಯನ್ನು ನೀಡಿ. ಅಮ್ಮ ಅಮ್ಮ ಅಮ್ಮ, ಯಾರಾದ್ರೂ ಭಿಕ್ಷೆ ಹೇಳ್ತೀರ ನಿಮ್ಮ ತಾಯಿ? ಮಗಳ ನೋಡಿ ಬೀಜಯಲ್ಲಿ ಮಗಳ ನೋಡಿ ಬೀಜಯಲ್ಲಿ ಬಲಿ ಬಯುವಾದರೆ ವಿಧಿವಾದಗೆ ಬಲಿ ಬಯುವಾದರೆ ಜಯ ಬಾದೆಯ ನಾಂಗೈದಲಾರೆ. ಜಯ ಬಾದೆಯ ನಾಂಗೈದಲಾರೆ. ಮಗಳ ನೋಡಿ ಬೀಜಯ ನೀಡಿ ಮಂದಿರಾದಗೆ ಬಲಿ ಬಯುವಾದೆಲೆ ವಿಧಿವಾದಗೆ ಬಲಿ ಬಯುವಾದೆಲೆ. ಅನ್ನವ ನೀಡಿ ಗಾನಬಹುಳಿದೆ. ಅನ್ನವ ನೀಡಿ ಗಾನಬಹುಳಿದೆ. ಅಮ್ಮ ಅಮ್ಮ ಮಕ್ಕಳೇ, ಬನ್ನಿ, ಅಪ್ಪಾಜಿ ಮುಂದಿನ ಗ್ರಾಮಕ್ಕೆ ಹೋಗಿ ನಿಮ್ಮ ಉದರ ಪೋಷಣೆಯನ್ನು ಮಾಡುತ್ತೇನೆ. ಹಾಗೆ ಆಗಲಿ ಅಪ್ಪಾಜಿ. ಮಹೋಂದಾತನು ಭಿಕ್ಷೆ ಬೇಡಲು ಮುಂದಿನ ಪಟ್ಟಣಕ್ಕೆ ಹೋಗುತ್ತಿರುವನು. ಹೋಗಲಿ, ಏ ನನ್ನ ಸುದೈವ ಬಲದಿಂದ ಅಲ್ಲಿ ಕಾಣುವಂತ ನದಿಯನ್ನು ಉಕ್ಕಿ ಹರಿಯುವಂತೆ ಮಾಡಿ ಆ ನದಿಯಲ್ಲೇ ಮುಳುಗು ಹೋಗುವಂತೆ ಮಾಡುವೆನು. ಆ ಮಕ್ಕಳನ್ನು ಸಹಿತ ಬೇರ್ಪಡಿಸುವಂತೆ ಮಾಡುವೆನು.
ಜೈ ಪಾಲಕ್ಷ. ಮಕ್ಕಳೇ, ಅಪ್ಪಾಜಿ ಆ ಗ್ರಾಮಕ್ಕೆ ಹೋಗೋಣವೆಂದರೆ ಅಡ್ಡಲಾಗಿ ನದಿ ಹರಿಯುತ್ತಿರುವುದಲ್ಲ, ಏನು ಮಾಡಲಿ ಮಕ್ಕಳೇ? ನಿಮ್ಮಿಬ್ಬರನ್ನು ಒಟ್ಟಿಗೆ ನನ್ನಿಂದ ಕರೆದುಕೊಂಡು ಆಗುವುದಿಲ್ಲ. ಆದ್ದರಿಂದ ಅಂಬರೀಷ, ಅಪ್ಪಾಜಿ ನೀನು ಇಲ್ಲೇ ಇರು. ನಿನ್ನ ತಮ್ಮನನ್ನು ಈ ದಡದಿಂದ ಆ ದಡಕ್ಕೆ ಬಿಟ್ಟು ಬರುತ್ತೇನೆ. ಇಲ್ಲ ಅಪ್ಪಾಜಿ, ನಾನು ಸಹ ನಿಮ್ಮ ಜೊತೆ ಬರ್ತೇನೆ. ನನಗೆ ಭಯವಾಗುವುದು ಅಪ್ಪಾಜಿ. ಕಂದ, ಭಯಪಡಬೇಡ. ನೀನು ಇಲ್ಲಿಯೇ ಇರು, ಜಾಗೃತಿಯಾಗಿ ಹೋಗಿ ಬರುತ್ತೇನೆ. ಇಲ್ಲ ಅಪ್ಪಾಜಿ, ನನಗೆ ಭಯವಾಗುವುದು. ಅಯ್ಯೋ ಪರಮಾತ್ಮ, ಏನು ಮಾಡಲಿ? ಇರಲಿ, ಇಲ್ಲಿ ಹಬ್ಬಿರುವ ಬಳ್ಳಿಯಿಂದ ಈತನನ್ನು ಬಂಧಿಸುತ್ತೇನೆ. ನನ್ನನ್ನು ಬಂಧಿಸಬೇಡಿ ಅಪ್ಪಾಜಿ, ಬಂಧಿಸಬೇಡಿ. ಇಲ್ಲ ಕಂದ, ಬೇಗ ಬರುತ್ತೇನೆ. ಪುರಕುಶು, ಪಾಪ ಹೋಗೋಣ. ಇರಲಿ, ಈತನನ್ನು ಇಲ್ಲಿಗೆ ಬಂಧಿಸಿ ಹೊರಡುವೆನು. ಇಲ್ಲ ಕಂದ, ಇಲ್ಲ. ಬಂಧಿಸಬೇಡಿ ಅಪ್ಪಾಜಿ, ಬಂಧಿಸಬೇಡಿ. ಇಲ್ಲ ಕಂದ, ಇಲ್ಲ ಕಂದ, ಬೇಗ ಬರುತ್ತೇನೆ. ನಿಮ್ಮ ಅಣ್ಣನ್ನು ಕರೆದುಕೊಂಡು ಬೇಗ ಬರುತ್ತೇನೆ. ತೇಲಿಸೋ ದೇವ ತೇಲಿಸೋ, ತೇಲಿಸೋ ದೇವ ತೇಲಿಸೋ. ಅಪ್ಪ ಮಕ್ಕಳೇ, ಮಕ್ಕಳೇ, ತೇಲಿಸೋ ದೇವ ತೇಲಿಸೋ, ತೇಲಿಸೋ ದೇವ ತೇಲಿಸೋ. ಸತಿಸುಧಾ ಬಾಂಧವ್ಯ ಇದು ಎಂಬ ಬೋಧೆ. ಅಮ್ಮ ಪರಮಾತ್ಮ, ಮಕ್ಕಳೇ, ಸತಿಸುಧಾ ಬಾಂಧವ್ಯ ಇದು ಎಂಬ ಬೋಧಿ. ಮಂದೆ ನಾನು ಬಂದಿದ್ದೆನಯ್ಯ, ಮನದಿಂದ ನಾನು ಬಂದಿಯನಯ್ಯ. ತೇಲಿಸೋ ದೇವ ತೇಲಿಸೋ, ತೇಲಿಸೋ ದೇವ ತೇಲಿಸೋ. ಲೋ ಬರೋಣ, ಬರ ಇಲ್ಲಿ. ಯಾ 3-4 ದಿನದಿಂದ ಕಾಣಿಸ್ತಿರ್ಲಿವಲ್ಲ, ಎಲ್ಲಿ ಹೋಗ್ಬಿಟ್ಟಿದ್ವು? ಹಾ ಹಾ, ಅದಕ್ಕೆ ಹೋಗಿದ್ದೆ ಕಣ. ಹಾ ಸರಿ. ಆಮೇಲೆ ಹೇಳೋ, ಬರ ಬರ ಬಲೆ ಹಾಕ, ಬಲೆ ಹಾಕೋ. ಹೊಸ ನೀರು ಬರ್ತದೆ, ಬಾ ಹಾ. ಯಾಕಂದ್ ಬಾ. ಹಾಕ ಹಾಕ ಹಾಕೋ, ಬಲೆ ಹಾಕೋ, ಹಾಕ 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 ಹಾಕೋ. ಸಿಕ್ಬಿಟ್ಟೈತೆ ಕಣ. ನೀನು ಏನು ಅನುಪ್ನಳ್ಳಿ ತಾಂಡಕ್ಕೆ ಆಗಂಗದಲ್ಲ ಇದು. ಮನ್ಸಲ್ಲ. ಅಯ್ಯ ಅಯ್ಯ, ಏಕಬ್ಬ ನನ್ನ ಬದುಕಿಸಿದಿರಿ. ನಾನು ಬದುಕಬಾರದಪ್ಪ, ನಾನು ಬದುಕಬಾರದು. ಹಂಗ ಅನ್ಬೇಡ, ಸುಮ್ನೆ ಬದುಕಾಯ್ತಲ್ವಾ. ಅಯ್ಯ, ಕೈ ಹಿಡಿದ ಸ್ಥಿತಿಯನ್ನು ಜಲದ ಪಾಲು ಮಾಡಿ, ಇದ್ದ 2 ಮಕ್ಕಳನ್ನು ಕಾಡು ಪಾಲು ಮಾಡಿ, ಇನ್ನು ಯಾವ ಪುರುಷಾರ್ಥಕ್ಕಾಗಿ ನಾನು ಬದುಕಬೇಕಪ್ಪ? ಇಲ್ಲ, ನಾನು ಬದುಕಬಾರದು. ಆ ದೇವ್ರು ಕೊಟ್ರ ದೇಹ ತಾನಾಗ್ ಕರ್ಕೊಂಡೋಗೋವರೆಗೂ ಆ ರೀತಿ ಮಾತಾಡ್ಬಾರ್ದಪ್ಪ. ನಿಜಪ್ಪ, ನಿಜ. ನನ್ನ ಸತ್ಯದಿಂದ ನನ್ನ ಸಾವನ್ನು ಗೆಲ್ಲಬೇಕು. ನನ್ನ ಸತ್ಯದಿಂದ ಆ ಶನಿದೇವರ ಕೋಪ ಜ್ವಾಲೆಯನ್ನು ಗೆಲ್ಲಬೇಕು. ಬರ ಒಂದ್ ಕೆಲ್ಸ ಮಾಡ, ನೀನ್ ಬಿಂಡ್ರಗವಿ ನನ್ನ ಮಗ, 2 ಮಕ್ಳು ಏನಿಲ್ಲ, ನೀನೇ ಕರ್ಕೊಂಡೋಗಿ ಸಾಕೊಂಬಿಡ. ಏನ್ 2 ಮಕ್ಳಿಲ್ಲ ಅಂತಂದ್ರ ನಂಗೆ ಯಾರು ಇರಲ್ವ? ಇರ್ತವೆ, ನಿಂಗೆ ಹೇಳಿಲ್ಲ. ಸರಿ, ಕರ್ಕೊಂಡೋಗಿ ಸಾಕಳಲೆ. ಓಲೇಲೆ, ಅವ್ರನ್ನೇ ನೋಡ್ಕೊಳ್ಳೋದ್ ಕಷ್ಟ. ನಿನ್ಗೆ ಒಬ್ಳೆ ಅಂಡ್ರು, ನೀನ್ ಹೆಂಗೋ ನೋಡ್ಕೊಂತೀಯ. ನಂಗೆ 3-4 ಬೇರೆ ಬೇರೆ ಕಡೆ ಮಗ ನೀನ್ ನೋಡಿದ್ರ ಹಂಗೆ ಕಾಣಿಸ್ತೀರಿ. ಕರ್ಕೊಂಡೋಗಿ ಕೆಲಸ ಮಾಡು, ನನ್ನ ಒಂದ್ 20 ಕುರಿ ಅವಲ್ಲ, ಆ ಕುರಿ ಕಾಯ್ಕೊಂಡಿರ್ಲಿ ವಯ್ಯ. ಕರ್ಕೊಂಡೋಗಿ ನಮ್ ಕುರಿ ದೊಡ್ಡ ಹತ್ರ ಬಿಟ್ಬಿಟ್ಟು ಬಂದ್ಬಿಡು. ಯಾಕೆ ನೀನ್ ಬಿಟ್ರೇನ್ ಬೇಡ ಅಂತ? ಏ ಹೋಗ, ಹೇಳದಷ್ಟು ಮಾಡ, ಕರ್ಕೊಂಡೋಗ. ನಾನೇ ಹೋಗಲ್ಲ, ಲೇಟ್ ಆಯ್ತು. ಬಾರಪ್ಪ. ಆಯ್ತಪ್ಪ, ನಡೀರಿ. ಬಾ 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 ಬಾ. ತಾಯಿ
ಯಾರೋ ಈ ಮಕ್ಕಳನ್ನು ಇಲ್ಲಿ ಬಂಧಿಸಿರುವರಲ್ಲ. ಅಯ್ಯೋ ಮಕ್ಕಳೇ, ನೀವು ಯಾರು? ಇಲ್ಲಿಗೆ ಬಂದಿರಿ? ತಾತ, ನಮ್ಮ ತಾಯಿಯು ಹಡಗು ಎತ್ತಲು ಹೋಗಿ ನದಿಯಲ್ಲಿ ಕೊಚ್ಚಿ ಹೋದರು. ನಮ್ಮ ತಂದೆಯು ನನ್ನನ್ನು ಈ ದಡದಲ್ಲಿ ಬಂಧಿಸಿ, ನನ್ನ ತಮ್ಮನನ್ನು ಆ ದಡದಲ್ಲಿ ಬಂಧಿಸಿ ನನ್ನನ್ನು ಕರೆದುಕೊಂಡು ಬರುವಾಗ ನದಿಯಲ್ಲಿ ಕೊಚ್ಚಿ ಹೋದರು ತಾತ, ಕೊಚ್ಚಿ ಹೋದರು. ಅಯ್ಯೋ ಪಾಪ ಮಕ್ಕಳೇ, ಹೇಳಬೇಡಿರಿ. ಬಾ ಮಗು ಬಾ, ನಿಮ್ಮನ್ನು ನಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ನಿಮಗೆ ಸರತರವಾದ ಉದ್ಯೋಗಗಳನ್ನು ಕಳಿಸುತ್ತೇನೆ. ಬರುವಿರಾ? ಆಯ್ತು ತಾತ, ಬನ್ನಿ.